ಎಲ್ರಿಗೂ ನಮಸ್ಕಾರ. ರಾಘಣ್ಣ ಹೇಳ್ತಿದ್ರು ನಮ್ ತವ್ರ ಮನೆ ಇದ್ದಂಗೆ ಅಂತ. ನನಗಂತೂ ನಿಜವಾಗ್ಲೂ ತವ್ರ ಮನೆ ಆಗ್ತಿದೆ. ಯಾಕಂದ್ರೆ ಅಪ್ಪ ಅಮ್ಮ ಫೋನ್ ಮಾಡಿದಾಗೆಲ್ಲ ಎಲ್ಲಿದ್ದೀರಾ ಅಂದ್ರೆ ಚೇಂಬರ್ ಅಲ್ಲೇ ಇರ್ತಾರೆ. ಪ್ರತಿ ಸತಿ ಫೋನ್ ಮಾಡಿದಾಗ ನಾನು ಚೇಂಬರ್ ಅಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂತಾರೆ. ಸೊ ನನಗೆ ಇದು ಒಂದ್ ರೀತಿ ತವ್ರ ಮನೆನೆ. ನಾನು ತುಂಬಾ ಸಣ್ಣ ವಯಸ್ಸಿನಾನು ನಾನು ಇದೇ ಚೇಂಬರ್ಗೆ ಬರ್ತಿರೋದು. ಅಂಕಲ್ ಎಲ್ಲ ನೋಡಿದ್ದಾರೆ, ಇನ್ ಮುಂದಿನ ನಾನು ಇದೇ ಚೇಂಬರ್ಗೆ ಬರೋದು. ಸೊ ಈ ಪ್ರಶಸ್ತಿ ನನಗೆ ಬಂದಿರೋದು ನಮ್ಮ ತಂದೆ ತಾಯಿ 100% ಅವ್ರಿಗೆ ತುಂಬಾ ಹೆಮ್ಮೆ ಇದೆ, ಸಂತೋಷ ಇದೆ. ಬಟ್ ನನಗೆ ಏನಕ್ಕೆ ಈ ಪ್ರಶಸ್ತಿ ಸ್ಪೆಷಲ್ ಆಯ್ತು ಅಂದ್ರೆ, ಪ್ರಶಸ್ತಿ ಅನೌನ್ಸ್ ಮಾಡಿದ್ದ ಒನ್ ಅವರ್ ಅಲ್ಲಿ ಅವರ ಜನರೇಷನ್ ನೀವೆಲ್ಲ ಯಾರಿದ್ದೀರಾ ಅವ್ರು ಎಲ್ಲರೂ ನಿಮ್ಮ ಮನೆ ಮಗಳಿಗೆ ಬಂದಂತೆ ಒಂದು ರಿಸೀವ್ ಮಾಡಿದ್ರಿ. ಸೊ ಪ್ರತಿಯೊಬ್ರು ನನಗೆ ಫೋನ್ ಮಾಡಿ ಸಂತೋಷದಿಂದ ನನ್ನ ಮಗಳಮ್ಮ ನೀನು ನಮಗ್ ಬಂದಿರೋದು, ಇದನ್ನ ನಿಮಗ್ ಬಂದಿರೋದು ಅನ್ನೋ ಒಂದು ರೀತಿಯಲ್ಲಿ ಇದನ್ನ ನೀವೆಲ್ಲರೂ ಸ್ವೀಕರಿಸಿದ್ರಿ. ಸೊ ನನ್ಗೆ ಐ ಥಿಂಕ್ ಅದು ನನಗೆ ಸ್ಟೇಟ್ ಅವಾರ್ಡ್ ಆಕ್ಚುಲಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ಸಲ್ಲಿಸಿದಂತ ಒಂದು ಸೇವೆಗೆ ಇಷ್ಟು ವರ್ಷದಲ್ಲಿ ಈ ರೀತಿ ಒಂದು ಪ್ರತಿಕ್ರಿಯೆ ಸಿಕ್ಕಿರೋದು ಐ ಫೀಲ್ ವೆರಿ ಆನರ್ಡ್, ಬ್ಲೆಸ್ಡ್ ಅಂಡ್ ಹ್ಯಾಪಿ. ಸೊ ಈ ಪ್ರಶಸ್ತಿ ನನ್ನ ತಂದೆ ತಾಯಿಗೆ, ಪ್ರತಿ ಸತಿನೂ ನನ್ಗೆ ಏನೇ ಬಂದು ನಮ್ಮ ತಂದೆ ತಾಯಿಗೆನೆ. ಸೊ ಈ ಪ್ರಶಸ್ತಿ ನಮ್ಮ ತಂದೆ ತಾಯಿಗೆ ಮತ್ತೆ ನನ್ನ ಡೈರೆಕ್ಟರ್ ಕಾಂತ ಕನ್ನಡಿ ಅವ್ರಿಗೆ. ಯಾಕಂದ್ರೆ ನಾನು ಈ ಸಿನಿಮಾ ಆಲ್ಮೋಸ್ಟ್ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೆ ಅವ್ರಿಗೆ, ಈ ತರ ಮಾಡಕ್ ಆಗಲ್ಲ ಕಾಂತ ಅವ್ರಿಗೆ, ನಂಗೆ ಗೊತ್ತಿಲ್ಲ ನನ್ಗೆ ಮ್ಯಾನೇಜ್ ಮಾಡಕ್ ಆಗತ್ತಾ ಅಂತ. ಬಟ್ ಅವರ ಒಂದು 5 ತಿಂಗಳು ಸತತ ಪ್ರಯತ್ನ ನನಗೆ ಒಪ್ಸಕ್ಕೆ, ಸೊ ಅವರ ಒಂದು ಶ್ರಮ ಇವತ್ತು ಫಲಿಸಿದೆ. ಸೊ ಈ ಪ್ರಶಸ್ತಿ ಅವ್ರಿಗೆ. ಮತ್ತೊಮ್ಮೆ ಎಲ್ರಿಗೂ ನನ್ನನ್ನು ಕರೆದು ಸನ್ಮಾನ ಮಾಡಿ ನಿಮ್ಮ ಮನೆ ಮಗಳಿಗೆ ಸನ್ಮಾನ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್.